ಕುಮಾರಸ್ವಾಮಿಗಳು ರಾಜಕೀಯ ಮಾಡಬಾರದು ಅಂತ ಹೇಳ್ತೀರಿ. ನಾನು ರಾಜಕೀಯ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ, ರಾಜಕೀಯಕ್ಕೋಸ್ಕರ ಟೀಕೆ ಮಾಡ್ತಾ ಇಲ್ಲ. ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಅರಿತುಕೊಂಡಿದ್ದೇನೆ. ನಾನು ಹಿಂದೆನೂ ಸಹ ಇವತ್ತು ಯಾವೊಂದು ವರ್ಗದಲ್ಲಿ ತಲವಾರು ಹಿಡ್ಕೊಂಡು ಮಂಡ್ಯದಲ್ಲಿ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬ್ ಇಟ್ಕೊಂಡು ಎಸಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ತೊಂದರೆ ಒಳಗಾದಾಗ ರಕ್ಷಣೆ ಕೊಡಬೇಕು ಅಂತೇಳಿ ಅವ್ರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ನು ನಾನು ಯಾವುದೇ ಒಂದು ಸಮಾಜದ ಹೆಸರಿನಲ್ಲಿ ರಾಜಕೀಯ ಮಾಡಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟದ ಹೆಸರಿನಲ್ಲಿ ರಾಜಕೀಯ ಮಾಡಿರೋನು ನಾನು. ಇವತ್ತು ಇತ್ತೀಚಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮತಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿ ಅಪ್ರಚಾರ ಮಾಡ್ಕೊಂಡು ಕೆಲವು ಸಮಾಜಗಳ ಮೇಲೆ ನಮ್ಮಗಳ ಮೇಲೆ ಒಂದು ರೀತಿಯ ಅನುಮಾನಗಳು ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿರೋದು ನಿಮ್ಮ ಕೆಲಸ ಅದು. ಆದರೆ ಇಷ್ಟೆಲ್ಲ ಘಟನೆ ನಡೆದು ಇವತ್ತು ನೀವು ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಏನ್ ಹೇಳ್ತೀರಲ್ಲ, ಎಲ್ಲರನ್ನು ಬಂಧಿಸ್ಲಿಕ್ಕೆ ಹೇಳಿದೀವಿ ಅಂತೇಳಿ. ಇವತ್ತು ಎರಡೂ ಸಮಾಜದ ಹೆಣ್ಣು ಮಕ್ಕಳು, ಹಿಂದೂ ಸಮಾಜದವರು ಇದ್ದಾರೆ, ಮುಸಲ್ಮಾನ್ ಸಮಾಜದವರು ಇದ್ದಾರೆ, ನಿಮ್ ಸ್ಟೇಷನ್ ಮುಂದೆ ಯಾಕೆ ಕೂತಿದ್ದಾರೆ? ಈಗ ನಿನ್ನೆ ಆ ಘಟನೆ ನಡೆದಾಗ ಚಪ್ಪಲಿ ತೋರ್ತಕ್ಕಂಥ ಪೆಟ್ರೋಲ್ ಬಾಂಬ್ ಎಸ್ತಕ್ಕಂಥ ಕೆಲಸ ಆದಾಗ ಶಾಂತಿಯುತವಾಗಿ ಮೆರವಣಿಗೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅನುವು ಮಾಡಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಗಲಾಟೆ ಶುರುವಾದ ಮೇಲೆ ಆ ಗಣೇಶನ ವಿಗ್ರಹವನ್ನ ಪೊಲೀಸ್ ಸ್ಟೇಷನ್ ಮುಂದೆ ಇಟ್ರೆ ಶಾಂತಿಯುತವಾಗಿ ಧರಣಿ ಕೂತ್ರೆ ಅಂತವ್ರ ಮೇಲೆ ಕಲ್ಲು ತೂರಾಟ ಮಾಡಿದವರು ಯಾರು? ಪೊಲೀಸ್ನವ್ರ ಮೇಲೆ ಕಲ್ಲು ತೂರಾಟ ಮಾಡಿದವರು ಯಾರು? ಅದಕ್ಕೆ ಆಸ್ಪದ ಯಾತಿ ಕೊಟ್ರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.